ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ ಕೆ ಪಡಿಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕನ್ನಡದಿಂದ ಇಂಗ್ಲೀಷ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ. ಹಿಂದಿನ ವಿಡಿಯೋದೊಳಗೆ ನಾವು ರೆಗ್ಯುಲರ್, ಇರ್ರೆಗ್ಯುಲರ್ ಮತ್ತು ಪೆಕ್ಯುಲಿಯರ್ ವರ್ಬ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಅದನ್ನು ಕಂಟಿನ್ಯೂ ಮಾಡ್ತಾ ಇನ್ನೂ ಕೆಲವು ಕ್ರಿಯಾಪದಗಳು ಇಂತಹ ಯಾವುದೇ ಬದಲಾವಣೆಗೆ ಸಿದ್ಧವಿರುವುದಿಲ್ಲ, ಅವುಗಳನ್ನು ಯಥಾವತ್ತಾಗಿ ಬಳಸಲಾಗುತ್ತದೆ. ಇವುಗಳನ್ನು ನಾವು ಪೆಕ್ಯುಲಿಯರ್ ವರ್ಬ್ಸ್ ಎಂದು ಕರೆಯುತ್ತೇವೆ. ಅಲ್ಲಿ ರೆಗ್ಯುಲರ್ ವರ್ಬ್ಸ್ನಲ್ಲಿ ಏನಾಯಿತು, ಅಲ್ಲಿ ಕೆಲವೊಂದು ಅಕ್ಷರಗಳನ್ನು ಯೂಸ್ ಮಾಡಿಕೊಂಡು ಪ್ರೆಸೆಂಟ್ ಇದ್ದಂಥ ವರ್ಬ್ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಚೇಂಜ್ ಮಾಡಲಿಕ್ಕೆ ಕೆಲವು ಅಕ್ಷರಗಳ ಸಹಾಯ ಬೇಕಾಯಿತು. ಕೆಲವು ಅಕ್ಷರಗಳ ಸಹಾಯದಿಂದ, ಫಾರ್ ಎಕ್ಸಾಂಪಲ್ ED, EN, NT ಅಂಥ ಅಕ್ಷರಗಳ ಸಹಾಯದಿಂದ ರೆಗ್ಯುಲರ್ ವರ್ಬ್ದೊಳಗೆ ಏನಾಯಿತು ಅಂದರೆ ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮನ್ನು ರಚನೆ ಮಾಡಲಿಕ್ಕೆ ಅಕ್ಷರಗಳ ಸಹಾಯ ಬೇಕಾಯಿತು. ಇನ್ನು ಎರಡನೇ ಫಾರ್ಮ್ದೊಳಗೆ ಬಂದು ಇರ್ರೆಗ್ಯುಲರ್ ವರ್ಬ್ಸ್ನಲ್ಲಿ ಕೆಲವೊಂದು ಕ್ರಿಯಾಪದಗಳು ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ, ಅಂದರೆ ಯಾವುದೇ ಅಕ್ಷರಗಳ ಸಹಾಯವನ್ನು ಪಡೆಯದೆ ತಮ್ಮಲ್ಲಿಯ ಮೂಲ ಕ್ರಿಯಾಪದದಲ್ಲಿ ಕೆಲವೊಂದು ಅಕ್ಷರಗಳ ಅದಲು ಬದಲು ಮಾಡಿಕೊಂಡು ಸ್ವತಃ ತಾವೇ ಆ ಒಂದು ಪಾಸ್ಟ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ರೂಪಗಳನ್ನು ಫಾರ್ಮ್ ಮಾಡಿಕೊಳ್ಳುವಂಥ ಕೆಲವೊಂದು ಕ್ರಿಯಾಪದಗಳಿಗೆ ನಾವೇನಂದೀವಿ, ಇರ್ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಇರ್ರೆಗ್ಯುಲರ್ ವರ್ಬ್ಸ್ ಸ್ಟ್ರಾಂಗ್ ವರ್ಬ್ಸ್ ಅಥವಾ ಇರ್ರೆಗ್ಯುಲರ್ ವರ್ಬ್ಸ್. ಈಗ ಮೂರನೇದು ಬಂದು, ಇನ್ನು ಕೆಲವೊಂದು ಕ್ರಿಯಾಪದಗಳು ಇಂಥ ಯಾವುದೇ ಬದಲಾವಣೆಗೆ ಸಿದ್ಧವಿರುವುದಿಲ್ಲ. ಯಾವುದೇ ಅಕ್ಷರಗಳ ಸಹಾಯ ತಗೊಂಡು ಅಥವಾ ಕೆಲವೊಂದು ಅಕ್ಷರಗಳ ಅದಲು ಬದಲು ಮಾಡಿಕೊಂಡು ಫಾರ್ಮನ್ನು ರಚಿಸಿಕೊಳ್ಳುವಂಥ ಕ್ರಿಯಾಪದಗಳು ಅವು ಸಾಧ್ಯವಿರುವುದಿಲ್ಲ, ಅವು ರೆಡಿ ಇರೋಂಗಿಲ್ಲ. ಅಂಥ ಕ್ರಿಯಾಪದಗಳಿಗೆ ನಾವು ಏನಂತೀವಿ, ಪೆಕ್ಯುಲಿಯರ್ ವರ್ಬ್ಸ್ ಅಂತೀವಿ. ಅಂದರೆ ಅವು ಯಥಾವತ್ತಾಗಿ ಯಾವ ರೀತಿ ಇರ್ತದೆ ಫಾರ್ಮ ಅದೇ ರೀತಿಯಲ್ಲಿ ನಾವು ಬಳಸ್ತೀವಿ, ಯಾವುದೇ ಚೇಂಜಸ್ ಆಗಲ್ಲ. ಅಂಥ ನಾವು ವರ್ಬ್ಸ್ಗಳಿಗೆ ನಾವೇನಂತೀವಿ, ಪೆಕ್ಯುಲಿಯರ್ ವರ್ಬ್ಸ್ ಅಂತ ಕರಿತೀವಿ. ಪೆಕ್ಯುಲಿಯರ್ ವರ್ಬ್ಸ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಕಟ್ ಪ್ರೆಸೆಂಟ್ ಟೆನ್ಸ್ದೊಳಗೂ ಕಟ್, ಪಾಸ್ಟ್ ಟೆನ್ಸ್ದೊಳಗೂ ಕಟ್, ಪಾಸ್ಟ್ ಪಾರ್ಟಿಸಿಪಲ್ದೊಳಗೂ ಕಟ್ ಅಂತ ಆಗ್ತದೆ. ಇಲ್ಲಿ ING V + ING ಹೆಚ್ಚಿದಾಗ ಕಟ್ಟಿಂಗ್ ಅಂತ ಆಗ್ತದೆ, ಟು ಕಟ್. ಪುಟ್ ಇದು ಪುಟ್ ಆಗ್ತದೆ, ಇಲ್ಲಿ ಪುಟ್ಟ ಆಗ್ತದೆ. ಪ್ರೆಸೆಂಟ್ ಟೆನ್ಸ್ದೊಳಗೂ ಪುಟ್ಟದ, ಪಾಸ್ಟ್ ಟೆನ್ಸ್ದೊಳಗೂ ಪುಟ್ಟ, ಪಾಸ್ಟ್ ಪಾರ್ಟಿಸಿಪಲ್ಸ್ದೊಳಗೂ ಪುಟ್ ಆಗ್ತದೆ, ಇದು ಪುಟ್ಟಿಂಗ್, ಟು ಪುಟ್. ಆಮೇಲೆ ಸೆಟ್, SET ಸೆಟ್ ಪಾಸ್ಟ್ ಟೆನ್ಸ್ದೊಳಗೂ ಸೆಟ್ ಆಗ್ತದೆ, ಪಾಸ್ಟ್ ಪಾರ್ಟಿಸಿಪಲ್ಸ್ದೊಳಗೂ ಸೆಟ್ ಆಗ್ತದೆ, ಇಲ್ಲಿ ಸೆಟ್ಟಿಂಗ್, ಇಲ್ಲಿ ಟು ಸೆಟ್. ಕ್ವಿಟ್ ಅದೇ ರೀತಿ ಪಾಸ್ಟ್ ಟೆನ್ಸ್ದೊಳಗೂ ಕ್ವಿಟ್, ಪಾಸ್ಟ್ ಪಾರ್ಟಿಸಿಪಲ್ಸ್ದೊಳಗೂ ಕ್ವಿಟ್ ಆಗ್ತದೆ, ಇಲ್ಲಿ ಕ್ವಿಟ್ಟಿಂಗ್, ಟು ಕ್ವಿಟ್. ಈ ರೀತಿ ಯಾವುದೇ ಬದಲಾವಣೆಗೆ ಸಿದ್ಧವಿಲ್ಲದಂಥ ವರ್ಬ್ಗಳಿಗೆ ನಾವು ಏನಂತೀವಿ, ಪೆಕ್ಯುಲಿಯರ್ ವರ್ಬ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರೆಸೆಂಟ್ ಫಾರ್ಮ್ನೊಳಗೆ ಏನಿರ್ತದೆ ಅದೇ ಪಾಸ್ಟ್ ಫಾರ್ಮ್ನೊಳಗೂ ಅದೇ ಬರ್ತದೆ, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನಲ್ಲಿ ಅದೇ ಬರ್ತದೆ. ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಸಿದ್ಧ ಇರದಂಥ ಕೆಲವೊಂದು ಕ್ರಿಯಾಪದಗಳಿದ್ದಾವೆ, ಆ ಕ್ರಿಯಾಪದಗಳಿಗೆ ನಾವು ಏನಂತೀವಿ, ಪೆಕ್ಯುಲಿಯರ್ ವರ್ಬ್ಸ್ ಅಂತ ಕರಿತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.